ಸಭೆಯನ್ನ ನಡೆಸಿದ್ರು. ಆ ಒಂದು ಸಭೆಯಲ್ಲಿ ಬಿ.ವೈ. ವಿಜಯೇಂದ್ರ ಅವರ ವಿರುದ್ಧ ಅತೃಪ್ತ ನಾಯಕರು ಸಾಕಷ್ಟು ದೂರುಗಳನ್ನ ಹೇಳಿದ್ದಾರೆ. ಎಲ್ಲಾ ದೂರುಗಳನ್ನ ಆಲಿಸಿದಂತಹ ಬಿ.ವೈ. ವಿಜಯೇಂದ್ರ ಅವರು ಈಗ ತಂದೆಯ ಜೊತೆ ಸಿಡಿದೇಳಲು ಮುಂದಾಗಿದ್ದಾರೆ. ಬಿ.ಎಸ್. ಯಡಿಯೂರಪ್ಪನವರು ಕೂಡ ಅತೃಪ್ತ ನಾಯಕರಿಗೆ ಶಾಕ್ ಕೊಡಲು ಮುಂದಾಗಿದ್ದಾರೆ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ, ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. RSS ಸಭೆಯ ನಂತರವೂ ಕೂಡ ಬಿಜೆಪಿಯಲ್ಲಿ ಬಂಡಾಯ ಹಾಗೆ ಮುಂದುವರೆದಿದೆ. ಈಗ ಅತೃಪ್ತ ನಾಯಕರ ವಿರುದ್ಧ ಸಿಡಿದೇಳಲು ಬಿ.ಎಸ್. ಯಡಿಯೂರಪ್ಪ ಹಾಗೂ ಬಿ.ವೈ. ವಿಜಯೇಂದ್ರ ಮುಂದಾಗಿದ್ದಾರೆ. ಹೌದು, ಏನು ಮೊನ್ನೆ RSS ಸಭೆಯನ್ನ ನಡೆಸಿದ್ರು, ಆ ಒಂದು ಸಭೆಯಲ್ಲಿ ಬಿ.ವೈ. ವಿಜಯೇಂದ್ರ ಅವರ ವಿರುದ್ಧ ಅತೃಪ್ತ ನಾಯಕರು ಸಾಕಷ್ಟು ದೂರುಗಳನ್ನ ಹೇಳಿದ್ದಾರೆ. ಸೊ ಹೀಗಾಗಿ ಎಲ್ಲಾ ದೂರುಗಳನ್ನ ಆಲಿಸಿದಂತಹ ಬಿ.ವೈ. ವಿಜಯೇಂದ್ರ ಅವರು ಈಗ ತಂದೆಯ ಜೊತೆ ಅಂದ್ರೆ ಬಿ.ಎಸ್. ಯಡಿಯೂರಪ್ಪನವರ ಜೊತೆ ಸಿಡಿದೇಳಲು ಮುಂದಾಗಿದ್ದಾರೆ. ಹಾಗೆ ಸಭೆಯನ್ನ ಮಾಡುವುದರ ಮೂಲಕ ಟಕ್ಕರ್ ಕೊಡಲು ಪ್ಲಾನ್ ಮಾಡಿದ್ದಾರೆ ಬಿ.ವೈ. ವಿಜಯೇಂದ್ರ ಅವರು. ಹಾಗಾದ್ರೆ ಯಾವ ಸಭೆ ಅದು? ಯಾರನ್ನ ಭೇಟಿ ಆಗ್ತಾರೆ ಬಿ.ವೈ. ವಿಜಯೇಂದ್ರ ಅವರು? ಮನಿ ನಾನು ನಿಮ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ. ಏನು ಅತೃಪ್ತ ನಾಯಕರು ಬಿ.ವೈ. ವಿಜಯೇಂದ್ರವನ್ನ ವೀಕ್ ಮಾಡೋದಕ್ಕೆ ಸಾಕಷ್ಟು ತಂತ್ರಗಾರಿಕೆಗಳನ್ನ ನಡೆಸ್ತಾ ಇದ್ದಾರೆ. ಇದೆಲ್ಲವನ್ನ ಕೂಡ ಬಿ.ವೈ. ವಿಜಯೇಂದ್ರ ಅವರು ಸೂಕ್ಷ್ಮವಾಗಿ ಗಮನ ಹರಿಸ್ತಾ ಇದ್ದಾರೆ. ಯಾರ್ಯಾರು ತನ್ನ ಜೊತೆಗೆ ಇಟ್ಕೊಂಡು, ಅಂದ್ರೆ ಬಿಜೆಪಿಯಲ್ಲಿ ಬಿ.ವೈ. ವಿಜಯೇಂದ್ರ ಅವರ ಬಣ ಒಂದಿದೆ, ಹಾಗೆ ಅರವಿಂದ ಲಿಂಬಾವಳಿ ಆಗಿರ್ಬೋದು, ಹಾಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಾಗಿರ್ಬೋದು, ಇವರ ಬಣ ಒಂದು ಇದೆ. ಈಗ ಅತೃಪ್ತ ನಾಯಕರು ಏನಿದಾರೋ ಅಂದ್ರೆ ಅರವಿಂದ್ ಲಿಂಬಾವಳಿ ಅವರು ಆಗಿರ್ಬೋದು, ಹಾಗೆ ಕುಮಾರ್ ಬಂಗಾರಪ್ಪ, ಬಸನಗೌಡ ಪಾಟೀಲ್ ಯತ್ನಾಳ್, ಹಾಗೆ ಇವರು ಅತೃಪ್ತ ನಾಯಕರ ಜೊತೆ ಈಗ ಬಿ.ವೈ. ವಿಜಯೇಂದ್ರ ಅವರ ಜೊತೆ ಇದ್ದಂತಹ ನಾಯಕರ ಈಗ ಕೈ ಜೋಡಿಸಿದ್ದಾರೆ ಎನ್ನುವಂತಹ ಮಾತುಗಳು ಸದ್ಯ ಕೇಳಿ ಬರ್ತಾ ಇರುವಂಥದ್ದು. ಇದೆಲ್ಲವನ್ನ ಕೂಡ ಹಾಗೆ ಬಿ.ವೈ. ವಿಜಯೇಂದ್ರ ಅವರ ವಿರುದ್ಧ ಹಾಗೆ ಬಿ.ಎಸ್. ಯಡಿಯೂರಪ್ಪನವರ ವಿರುದ್ಧ ಯಾರ್ಯಾರು ರಹಸ್ಯ ಸಭೆಯನ್ನ ನಡೆಸ್ತಾ ಇದ್ದಾರೆ, ರಹಸ್ಯ ಸಭೆಯಲ್ಲಿ ತಂದೆಯ ಮಗನ ಬಗ್ಗೆ ಯಾರ್ಯಾರು ಮಾತಾಡ್ತಾ ಇದ್ದಾರೆ, ಎಲ್ಲವನ್ನು ಕೂಡ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ ಬಿ.ಎಸ್. ಯಡಿಯೂರಪ್ಪನವರು ಕೂಡ. ಈಗ ಇಂದು ರಾಜ್ಯಾಧ್ಯಕ್ಷ ಬಿ.ವೈ. ವಿಜಯೇಂದ್ರ ಅವರು ದಿಢೀರ್ ದೆಹಲಿಗೆ ತೆರಳಿದ್ದಾರೆ. ಕುಟುಂಬ ಸಮೇತ ದೆಹಲಿಗೆ ತೆರಳಿರುವಂಥದ್ದು ಬಿ.ವೈ. ವಿಜಯೇಂದ್ರ ಅವರು. ಹಾಗೆ ಮೊನ್ನೆ ಆದಂತಹ RSS ಸಭೆಯಲ್ಲಿ ಏನೇನಾಯ್ತು ಎನ್ನುವುದನ್ನ ಕೂಡ ಎಲ್ಲವನ್ನ ಕೂಡ ಈಗ ಅಮಿತ್ ಶಾ ಅವರನ್ನ ಭೇಟಿ ಮಾಡಿ ಹೇಳೋ ಸಾಧ್ಯತೆ ಕೂಡ ಇರುವಂಥದ್ದು. ಯಾರ್ಯಾರು ತನ್ನ ವಿರುದ್ಧ ಷಡ್ಯಂತ್ರವನ್ನ ನಡೆಸ್ತಾ ಇದ್ದಾರೆ, ಪಕ್ಷದಲ್ಲೇ ಇಟ್ಕೊಂಡು ಯಾರ್ಯಾರು ಷಡ್ಯಂತ್ರವನ್ನ ನಡೆಸ್ತಾ ಇದ್ದಾರೆ, ಯಾರ್ಯಾರು ರಾಜ್ಯಾಧ್ಯಕ್ಷ ಸ್ಥಾನದಿಂದ ಇಳಿಸೋದಕ್ಕೆ ತಂತ್ರಗಾರಿಕೆಯನ್ನ ನಡೆಸ್ತಾ ಇದ್ದಾರೆ, ಹಾಗೆ ವೀಕ್ ಮಾಡೋದಕ್ಕೆ ಯಾರ್ಯಾರು ಪ್ರಯತ್ನ ಪಡ್ತಾ ಇದ್ದಾರೆ, ಎಲ್ಲದರ ಬಗ್ಗೆ ಕೂಡ ಸ್ಪಷ್ಟನೆಯನ್ನ ನೀಡಲು ಈಗ ಬಿ.ವೈ. ವಿಜಯೇಂದ್ರ ಅವರು ಮುಂದಾಗಿದ್ದಾರೆ ಎನ್ನುವಂತಹ ಮಾತುಗಳು ಸದ್ಯ ಕೇಳಿ ಬರ್ತಾ ಇರುವಂಥದ್ದು. ಹಾಗೆ ಬಿ.ಎಸ್. ಯಡಿಯೂರಪ್ಪನವರು ಕೂಡ, ಯಡಿಯೂರಪ್ಪನವರ ಆಪ್ತರು ಕೂಡ ಈಗ ಮುಂದಾಗಿದ್ದಾರೆ ಸಭೆಯನ್ನ ಮಾಡಿ ಟಕ್ಕರ್ ಕೊಡೋಕೆ. ಬಿ.ಎಸ್. ಯಡಿಯೂರಪ್ಪನವರು ಕೂಡ ಅತೃಪ್ತ ನಾಯಕರಿಗೆ ಶಾಕ್ ಕೊಡಲು ಮುಂದಾಗಿದ್ದಾರೆ. ಯಾವ ರೀತಿಯಾಗಿ ಶಾಕ್ ಕೊಡ್ತಾರೆ ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ರಾಜೇಶ್ ಜೊತೆ ಕವನ ಶಿವಣ್ಣ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.